ಬಿಜೆಪಿಯಲ್ಲಿ ಎಲ್ಲರೂ ಭ್ರಷ್ಟರಲ್ಲಿ ಭ್ರಷ್ಟರು 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವ ವೇಳೆ ಡಾಕ್ಟರ್ ಚಂದ್ರು ಲಾಮಣಿ ಲೋಕಸಭೆ ಬಲೆಗೆ ಬಿದ್ದಿದ್ದಾರೆ ಎನ್ನುತ್ತಾ ಬೀದರ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಚಿವರು ದೇಶದ ಸಾಲ ಮತ್ತು ಭ್ರಷ್ಟಾಚಾರದ ಬಗ್ಗೆ ವಿವರಿಸಿದರು. ಎಲೆಕ್ಟ್ರಾಲ್ ಬ್ಯಾಂಡ್ನಲ್ಲಿ 13,000 ಕೋಟಿ ವಸೂಲಿ ಮಾಡಲಾಗಿದೆ. ಇದರಲ್ಲಿ ಇಡಿ ಮತ್ತು ಐಟಿ ಇಲಾಖೆಯಿಂದ ನೋಟಿಸ್ ಪಡೆಯದವರಿಂದ 3,000 ಕೋಟಿಗೂ ಅಧಿಕ ವಸೂಲಿ ಮಾಡಲಾಗಿದೆ. ದೇಶವನ್ನ ಸಾಲದ ಸುಳಿಗೆ ಸಿಲುಕಿಸಲಾಗುತ್ತಿದೆ ಎಂದು ಹೇಳಿದರು. 1947ರಿಂದ 2014ರವರೆಗೆ ಎಲ್ಲಾ ಪ್ರಧಾನಮಂತ್ರಿಗಳು ಸೇರಿ 52 ಲಕ್ಷ ಕೋಟಿ ಸಾಲ ಮಾಡಿದ್ರು. ಆದರೆ ಆ ಸಮಯದಲ್ಲಿ ಕಷ್ಟ ಕಾಲದಲ್ಲೂ ಹೆಚ್ಚಿಗೆ ಸಾಲ ಮಾಡಲಾಗಲಿಲ್ಲ. ಆದರೆ ನರೇಂದ್ರ ಮೋದಿಯವರ 11.5 ವರ್ಷದಲ್ಲಿ 216 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದರಲ್ಲಿ 165 ಕೋಟಿ ಹೊಸದಾಗಿ ಸಾಲವಾಗಿದೆ. ದೇಶದ ಜನರ ಮೇಲೆ ಹೊರೆ ಹಾಕಲಾಗಿದೆ ಎಂದು ಸಾರಿದರು. ಆಮೇಲೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗೋದು 16ರಲ್ಲಾಗಿತ್ತು, ಅದಕ್ಕೆ ಮುಂಚೆ 12ರಲ್ಲಾಗಿತ್ತು, 20ರಲ್ಲಿ ಆಗಬೇಕಾಗಿತ್ತು. 20, 21, 22 ಮಾಡಲೇ ಇಲ್ಲ ಬಿ ಜೆ ಪಿ ಸರ್ಕಾರ. 21ರಲ್ಲಿ ಮಾಡಿದ್ರು. ಇವರು 20ಕ್ಕೆ ಆಗಬೇಕಾಗಿತ್ತು, ಅವರು ಮಾಡೋದು ಸರಿ ಇಲ್ಲ ಅಂತ ಯೂನಿಯನ್ ಲೀಡರ್ಸು ಮತ್ತು ಆದೇಶ ಮಾಡುವಾಗ ಬೊಮ್ಮಾಯಿಯವರು ಸರ್ಕಾರದಲ್ಲಿ ವೇತನ ಪರಿಷ್ಕರಣೆ 20ರಿಂದ ಆಗಬೇಕಾಗಿದ್ದನ್ನು ಆಗ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಈ ಸ್ಯಾಲ್ರೀಸ್ಗೆ ಡೀಸೆಲ್ಗೆ ಎಲ್ಲ ಹಣ ಕೊಟ್ಟಿದ್ರು ಅಂತ ಭಾವಿಸಿ 17/3/23ರಿಂದ ಅಂತ ಅವರು ವೇತನ ಪರಿಷ್ಕರಣೆ ಮಾಡಿದ್ರು. ಅದರಿಂದ ಆ ನಿರ್ಧಾರದಿಂದ ಇಷ್ಟೆಲ್ಲ ಗೊಂದಲ ಆಯಿತು. ಈಗ ನಾವು 26 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು 1/3/25ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸರ್, ಈಗ ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದ ಸೆಷನ್ ಅಲ್ಲಿ ಬಿಜೆಪಿಯವರು ಅಷ್ಟೊಂದು ಹೋರಾಟ ಮಾಡಿದ್ರು. ಈಗ ಒಬ್ರು ಬಿಜೆಪಿಯವರು ಭ್ರಷ್ಟರು ಎಲ್ಲ ಪೂರ್ತಿ ಇಡೀ ಬಿಜೆಪಿ ಪಕ್ಷದ ಮುಖಂಡರೆಲ್ಲ ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಎಷ್ಟು? 13,000 ಕೋಟಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಇವರು ಪಕ್ಷಕ್ಕೆ ದೇಣಿಗೆಯಾಗಿ ತಗೊಂಡಿರೋದು. ಅದರಲ್ಲಿ 3,000 ಚಿಲ್ಲರೆ ಕೋಟಿ ಇಡಿ, ಐಟಿ, ಇನ್ಕಮ್ ಟ್ಯಾಕ್ಸು ನೋಟಿಸ್ ಕೊಟ್ಟಿರ್ತಾರಲ್ಲ ಅವರಿಂದ ವಸೂಲಿ ಮಾಡ್ಕೊಂಡಿದ್ದಾರೆ. ಇದು ದೇಶವನ್ನು ಸಾಲದ ನಮ್ಮ ದೇಶದ ಸಾಲ 1947. ಸಚಿವರು ಪಿಎಂ ಕೇರ್ ಫಂಡ್ ಲೆಕ್ಕದ ಬಗ್ಗೆ ಸಹ ಟಿಪ್ಪಣಿ ಮಾಡಿದರು. 6,000 ಕೋಟಿ ಪಿಎಂ ಕೇರ್ ಫಂಡ್ ಲೆಕ್ಕವಿಲ್ಲ. ಯಾವುದೇ ಪಕ್ಷದವರು ಕಮಿಷನ್ ಪಡೆದರೆ ಅದು ತಪ್ಪಾಗಿದೆ ಎಂದು ಹೇಳಿದರು. ರಾಮಲಿಂಗಾರೆಡ್ಡಿ ತಮ್ಮ ಹೇಳಿಕೆಯಲ್ಲಿ ಬಿಜೆಪಿ ಪಕ್ಷದ ಎಲ್ಲಾ ಸದಸ್ಯರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ದೇಶದ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತಿಸುತ್ತಿದ್ದಾರೆ ಎಂಬ ತೀರ್ಮಾನವನ್ನು ವ್ಯಕ್ತಪಡಿಸಿದರು. 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ 52 ಲಕ್ಷ ಕೋಟಿ ಸಾಲ ಆಗಿತ್ತಷ್ಟೆ. ಹಾಗೆ ನಮ್ಮ ದೇಶದ ಪ್ರಥಮ ಪ್ರಧಾನಿ ನೆಹರೂರವರು 47ರಲ್ಲಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಬಜೆಟ್ 200 ಕೋಟಿನೂ ಇರಲಿಲ್ಲ. ಅಂಥ ಕಷ್ಟಕಾಲದಲ್ಲಿ ಸುಮಾರು 67 ವರ್ಷ ಎಲ್ಲ ಪ್ರಧಾನಮಂತ್ರಿಗಳು 52 ಕೋಟಿ ಸಾಲ ಮಾಡಿದ್ರು. ಇವರು ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶವನ್ನು 14ರಿಂದ 26ವರೆಗೆ ಅಂದರೆ 11.5 ವರ್ಷದಲ್ಲಿ 216 ಲಕ್ಷ ಕೋಟಿ ಸಾಲ, ಅಂದರೆ 165 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿ ಬಿ ಜೆ ಪಿಯವರು ನರೇಂದ್ರ ಮೋದಿಯವರು ಎಲ್ಲರ ಮೇಲೆ ಒಂದು 4 ಲಕ್ಷ ಸಾಲವನ್ನು ಹೊರಿಸಿದ್ದಾರೆ. ಇದೇ ಇವರು ಮಾಡಿರ್ತಕ್ಕಂಥ ಸಾಧನೆ. ಸರ್, ಈಗ ಪದೇ ಕಾಂಗ್ರೆಸ್ನವ್ರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರು. ಕಮಿಷನ್ ಹೇಳ್ತಿದ್ದಾರೆ 60% ಕಮಿಷನ್. ನೀವು ಲಾಸ್ಟ್ ಟೈಮ್ 40% ಅಂದರೆ ಇವ್ರು 60% ಅಂದರೆ ಈಗ ಅವ್ರದ್ದೇ ಶಾಸಕರು ಸಿಕ್ಕಿದ್ದಾರೆ ಸರ್ ಕಮಿಷನ್. ನಾನು ಹೇಳಿದಲ್ಲ, ಇವರೊಬ್ಬರು ಅಂತಲ್ಲ, ಇಡೀ ಬಿ ಜೆ ಪಿ ತಂಡನೇ ಭ್ರಷ್ಟರು. ಹೇಳಿದಲ್ಲ ನಾನು, 13,000 ಕೋಟಿ ಬಿ ಜೆ ಪಿಯ ಪಕ್ಷಕ್ಕೆ ದೇಣಿಗೆಯಾಗಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ತೊಗೊಂಡಿರೋದು. 6,000 ಕೋಟಿ ಪಿ ಎಂ ಕೇರ್ ಫಂಡು ಲೆಕ್ಕ ಇಲ್ಲ. ಅಂದರೆ ಬೇಕಂತಲೇ ಇದನ್ನು ಹೊಂಚು ಹಾಕಿ ನನ್ನ ಸಿಕ್ಕಾಕಿಸಿದ್ದಾರೆ ಅಂತಂದು ಆರೋಪ ಮಾಡಿ. ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ನಾನು ಓವರಾಲ್ ಆಗಿ ಹೇಳೋದು, ನಾನು ಒಬ್ಬರು ವ್ಯಕ್ತಿ ಬಗ್ಗೆ ಹೇಳಲ್ಲ, ಜನರಲ್ ಆಗಿ ಬಿ ಜೆ ಪಿ ಬಗ್ಗೆ ಹೇಳೋದು.
ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲಿಂದಲೂ ಹೇಳ್ತಾ ಇದ್ದೆ, BJP ಅಂದರೆ ಭ್ರಷ್ಟ ಜನರ ಪಕ್ಷ ಅಂತ. ಅಂದ್ರೆ ಲಂಬಾಣಿ ನಾಯಕನನ್ನ ಯುವ ನಾಯಕನನ್ನ ತುಳಿಯೋ ಪ್ರಯತ್ನ ಮಾಡಕತ್ತಿದೆ ಕಾಂಗ್ರೆಸ್ ಅಂತ ವೈಯಕ್ತಿಕವಾಗಿ ನನಗೆ ಅದು ಮಾತಾಡಲ್ಲ, ಅಂತಂದು ಹೇಳಿದ್ದಾರೆ ಸರ್. ಇಲ್ಲ ನಾನು ವೈಯಕ್ತಿಕವಾಗಿ ಮಾತಾಡೋಕೆ ಹೋಗಲ್ಲ. ಕಾಂಗ್ರೆಸ್ ಸ್ಟ್ಯಾಂಡ್ ಜನರಲ್ ಆಗಿ ನಾನು BJP ಅವ್ರು ಎಲ್ಲರ ಬಗ್ಗೆನೂ ಈ ಮಾತಾಡ್ತೀನಿ. ಪ್ರಕರಣದಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅಂತ, ಯಾಕಂದ್ರೆ ವಿಪಕ್ಷದಲ್ಲಿ ಈಗ ದುಡ್ಡು ತಗೋತಾರೆ ಕಾಂಟ್ರಾಕ್ಟರ್ ಹತ್ರ. ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೆ, JDS ಅವ್ರು ಮಾಡಿದ್ರು ತಪ್ಪೆ, BJP ಅವ್ರು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಈಗ ದೆಹಲಿ AI ಸಮಿಟಲ್ಲಿ ನಮ್ಮ ಪಕ್ಷದವ್ರು ಯಾರನ್ನ ಆ ರೀತಿ ಮಾಡಿದರೆ ಅದು ತಪ್ಪೆ. ಸರ್, ಈಗ ದೆಹಲಿ AI ಸಮಿಟದಲ್ಲಿ ಕಾಂಗ್ರೆಸ್ ಯೂತ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದ್ರ ಹಿಂದೆ ರಾಹುಲ್ ಗಾಂಧಿ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಟ್ರಂಪು 80 ಹೇಳಿದ್ದಾರೆ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. ನೀನಲ್ಲಪ್ಪ ಯುದ್ಧ ನಿಲ್ಲಿಸಿದ್ದು, ನಾನೇ ನಿಲ್ಲಿಸಿದ್ದು ಅಂತ ಪ್ರಧಾನಮಂತ್ರಿಗಳು ಹೇಳ್ಬೋಯ್ತಲ್ಲ. ಪ್ರಧಾನಮಂತ್ರಿಗಳು ಟ್ರಂಪ್ ಹೇಳ್ದಂಗೆಲ್ಲ ಕುಣಿತಾರೆ. ಏನಿದರ ಅರ್ಥ? ಆ ಎಫ್ಸ್ಟೈನ್ ಫೈಲ್ಸ್ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡಬೇಕಾಯ್ತಲ್ಲ ಪ್ರಧಾನಮಂತ್ರಿಗಳು. ಇದುವರೆಗೂ ಬಾಯಿ ಬಿಚ್ಚಿದಾರಾ? ಎಫ್ಸ್ಟೈನ್ ಫೈಲ್ಸ್ ಬಗ್ಗೆ ಕಾಂಗ್ರೆಸ್ ಕೂಡ ಅಷ್ಟೊಂದು ಅಲ್ಲ, ಒಂದು ನಿಮಿಷ ಇರಿ. ಒಂದೆರಡು ಹೇಳಿಕೆ. ಈಗ ಎಫ್ಸ್ಟೈನ್ ಫೈಲ್ಸ್ ಬಗ್ಗೆ ಪ್ರಧಾನಮಂತ್ರಿಗಳು ಇಷ್ಟೆಲ್ಲ ಟೀಕೆ ದೇಶದಲ್ಲಿ ಎಲ್ಲ ಕಡೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಕೂಡ ಟೀಕೆ ಮಾಡ್ತಾಯಿದ್ದಾರೆ. ಪ್ರಧಾನಮಂತ್ರಿಗಳು ಹೇಳ್ಬೋದಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬೋದಲ್ಲ ಅವರು, ಅಲ್ವಾ? ರೈತರ ಒಪ್ಪಂದ, ನಮ್ಮ ರೈತರಿಗೆ ಅನ್ಯಾಯ ಮಾಡಾಕ್ಬಿಟ್ರಲ್ಲ. ಅಮೇರಿಕಾದ ಗೂಡ್ಸ್ಗಳಿಗೆ ನಮ್ಮ ಟ್ಯಾಕ್ಸ್ ಇಲ್ಲ, ವಸ್ತುಗಳಿಗೆ. ಆದರೆ ನಮ್ಮ ರೈತರು ಏನಾದರೂ ಅಮೇರಿಕಾಗೆ ಕಳಿಸಿದ್ರೆ ಟ್ಯಾಕ್ಸ್ 25% ಹಾಕ್ತಾರೆ, ಅಲ್ವಾ? ನಮ್ಮ ದೇಶಕ್ಕೆ BJP ಪಕ್ಷ ಮೋದಿಯವರು ಬಂದ ಮೇಲೆ ಅನ್ಯಾಯ ಆಗಿದೆ ಹೊರತು ಯಾರಿಗೂ ಯಾವ ಸೆಕ್ಟರ್ ಜನಕ್ಕೂ ಕೂಡ ಒಳ್ಳೆಯದಾಗಿಲ್ಲ. ಈಗ ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ JDS BJP ಅಲಯನ್ಸ್ ಮಾಡ್ಕೊಳ್ಳಿ ಬಿಡಿ, ಸರ್ಕಾರ ರಚನೆ ಮಾಡ್ತಾರಂತೆ. ಎಲ್ಲಿ ಹಗಲು ಕನಸು ಕಾಣಬೇಕಷ್ಟೇ ಅವರು, ಹಗಲು ಕನಸು ಕಾಣ್ತಾರೆ ಅಷ್ಟೇ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟು ಲಗೇಜ್ ಚಾರ್ಜ್ ಜಾಸ್ತಿ ಮಾಡಿಲ್ಲ ಸರ್. ಒಂದು ನಿಮಿಷ ಇರಿ. ಈಗ ನೋಡಪ್ಪ, ಲಗ್ಗೇಜ್ ಏನು ಹೊಸದಾಗಿ ಆಗ್ತಾಯಿದ್ದೀವ? ಲಗ್ಗೇಜ್ಗೆ KSRTC ಯಾವಾಗ ಪ್ರಾರಂಭ ಆಯಿತೋ ಆವತ್ತಿಂದನೂ ಕೂಡ ಲಗ್ಗೇಜ್ ಚಾರ್ಜ್ ಮಾಡ್ತಾರೆ. 21ರಲ್ಲಿ ಅವರು ಬೆಲೆ ಏರಿಕೆ ಮಾಡಿದ್ದು, ಟಿಕೆಟ್ ದರ ಏರಿಸಿದ್ರು ಯಾರು ಜನರದ್ದು. ಆವತ್ತು ಲಗ್ಗೇಜು ಆವತ್ತೂ ಏರಿಸಿದ್ರು 21ರಲ್ಲಿ BJP ಸರ್ಕಾರದಲ್ಲಿ. ಯಾವಾಗ ಟಿಕೆಟ್ ದರ ಏರಿಸ್ತಾರೆ ಆವಾಗ ಸಹಜವಾಗಿ ಇದನ್ನು ಮಾಡ್ತಾರೆ, ಯಾವುದು ಲಗೇಜು ದರ ಏರಿಸ್ತಾರೆ. 30 kgವರೆಗೂ ಫ್ರೀ. ನಾವೇನು ಹೊಸದಾಗಿ ಏನು ಮಾಡಿಲ್ವಲ್ಲ. ಈ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಯಾವಾಗ ಹುಟ್ಟಿತೋ ಆವಾಗಲಿಂದನೂ ಲಗೇಜು ಚಾರ್ಜ್ ತಗೊಳ್ತಾರೆ. ನೀವು ಹೋಗಲ್ವ ಬಸ್ಸುಗಳಲ್ಲಿ? ಲಗೇಜ್ ಕೊಡ್ತಾ ಇದ್ದೀರಾ ಇಲ್ವಾ ನೀವು? BJP ಅವರೇನು ಫ್ರೀ ಕೊಡ್ತಾ ಇದ್ದೀರಾ? ಒಂದು ಕೈಲಿ ಕೊಟ್ಟು ಒಂದು ಕೈಲಿ ಕಿತ್ಕೋತಾ ಇದ್ದಾರೆ. ಇದು ಏನು ಅವ್ರು ಎರಡೂ ಕೈಯಲ್ಲಿ ಕಿತ್ಕೊಳ್ತಾ ಇದ್ದಾರಲ್ಲ. ನಾವು ಒಂದು ಕೈ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದೀವಿ. BJP ಅವರು ಹೆಣ್ಮಕ್ಳು ವಿರೋಧಿಗಳು. ಇವರು ಹೆಣ್ಮಕ್ಳದು ಓದೋದು ಇವ್ರಿಗೆ ಇಷ್ಟ ಇಲ್ಲ, ಹೆಣ್ಮಕ್ಳು ಉದ್ಯೋಗ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ, ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಬರೋದು ಇವ್ರಿಗೆ ಇಷ್ಟ ಇಲ್ಲ. BJP ಅವರಿಗೆ ಮನುವಾದಿಗಳಲ್ವ ಇವರು, ಮನುವಾದಿಗಳು ಇವರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, KS ಆನಂದ್ ಕಡೂರು ಕ್ಷೇತ್ರ, HD ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.